ಇವತ್ತು ಆ ಜಾಣ ಕೋತಿ ಮತ್ತು ಮೂರ್ಖ ಮೊಸಳೆಯ ಕಥೆಯನ್ನೊಮ್ಮೆ ವಿಶ್ಲೇಷಣೆ ಮಾಡಿ ನೋಡೋಣ. ಎಲ್ಲೂ ಹೊಂದಾಣಿಕೆ ಆಗದ ಒಂದು ಕೋತಿ ಮತ್ತೆ ಒಂದು ಮೊಸಳೆ ಹೇಗೆ ಫ್ರೆಂಡ್ಸ್ ಆದವು ಅಂತ ನೋಡೋಣ ಬನ್ನಿ. ನೋಡಿ, ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ. ಕೋತಿ ಅದು ನದಿ ದಡದ ಮರದ ಮೇಲೆ ಆರಾಮಾಗಿ ಸಿಹಿ ಸಿಹಿ ಹಣ್ಣು ತಿನ್ಕೊಂಡು ಖುಷಿಯಾಗಿತ್ತು. ಆದರೆ ಇನ್ನೊಂದ್ ಕಡೆ ಮೊಸಳೆ ನದಿಯಲ್ಲೇ ಇದ್ರೂ ಅದಕ್ಕೆ ಬೇಟೆಯಾಡೋಕೆ ಶಕ್ತಿನೇ ಇರಲಿಲ್ಲ. ಯಾವಾಗ್ಲೂ ಹಸಿವು, ನಿರಾಶೆ ಇದೇ ಅದರ ಬದುಕಾಗಿತ್ತು. ಅಂತ ಒಂದು ದಿನ ಕೋತಿ ಸುಮ್ಮನೆ ದಯೆ ತೋರಿ ಆ ಮೊಸಳೆಗೆ ಕೆಲವು ಸಿಹಿ ಹಣ್ಣುಗಳನ್ನ ಕೊಡುತ್ತೆ. ಅಷ್ಟೇ, ಆ ಒಂದು ಸಣ್ಣ ಸಹಾಯ ಒಂದು ದೊಡ್ಡ ಸ್ನೇಹಕ್ಕೆ ನಾಂದಿ ಹಾಡುತ್ತೆ. ಅದಕ್ಕೆ ಮೊಸಳೆ ಹೇಳುತ್ತೆ, ನೋಡಿ, ನಾನು ಸಿಕ್ಕಾಪಟ್ಟೆ ಹಸಿದಿದ್ದೆ, ನೀನು ಸಹಾಯ ಮಾಡಿದೆ, ನೀನು ತುಂಬಾ ಒಳ್ಳೆಯವನು, ನಿನ್ನ ಥರದೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರೆ ನಂಗೆ ತುಂಬಾನೇ ಖುಷಿಯಾಗತ್ತೆ ಅಂತ. ಆ ಒಂದು ಘಟನೆ ನಂತರ ಅವೆರಡರ ಫ್ರೆಂಡ್ಶಿಪ್ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾನೇ ಹೋಯ್ತು. ಪ್ರತಿದಿನ ಕೋತಿ ಮೊಸಳೆಗೆ ಹಣ್ಣು ಕೊಡೋದು, ಇಬ್ರು ಸೇರಿ ಆಟ ಆಡೋದು, ಕೆಲವೊಮ್ಮೆ ಕೋತಿ ಮೊಸಳೆ ಬೆನ್ಮೇಲ್ ಕೂತು ನದಿಲೊಂದು ರೌಂಡ್ ಹೊಡೆಯೋದು. ಹೀಗೆ ಅವೆರಡೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ವು. ಈ ಸುಂದರ ಸ್ನೇಹದ ಮಧ್ಯ ವಿಷಬೀಜ ಬಿತ್ತೋಕೆ ಒಬ್ಬ ಮೂರನೇ ವ್ಯಕ್ತಿ ಎಂಟ್ರಿಯಾಗುತ್ತೆ. ಹೆಂಡ್ತಿಯ ದುರಾಸೆ ಇವರ ಸ್ನೇಹವನ್ನ ಹೇಗೆ ಹಾಳ್ಮಾಡ್ತು ಅಂತ ನೋಡೋಣ. ಮೊಸಳೆ ಒಂದಿನ ಏನ್ ಮಾಡತ್ತೆ ಅಂದ್ರೆ, ಕೋತಿ ಕೊಟ್ಟಿದ್ದ ಸಿಹಿ ಹಣ್ಣುಗಳನ್ನ ತಗೊಂಡೋಗಿ ತನ್ನ ಹೆಂಡ್ತಿಗ್ ಕೊಡುತ್ತೆ. ಅದು ಪ್ರೀತಿಯಿಂದ ಕೊಟ್ಟ ಉಡುಗೊರೆ. ಆದ್ರೆ ಪಾಪ ಆ ಮೊಸಳೆಗೆ ಗೊತ್ತಿರ್ಲಿಲ್ಲ ಅದೇ ಉಡುಗೊರೆ ಒಂದು ಭಯಾನಕ ಆಲೋಚನೆಗೆ ಕಾರಣ ಆಗತ್ತೆ ಅಂತ. ಆ ಹಣ್ಣುಗಳನ್ನ ತಿಂದ ಮೊಸಳೆಯ ಹೆಂಡ್ತಿ ತಲೆಯಲ್ಲಿ ಒಂದು ಕೆಟ್ಟ ಬುದ್ಧಿ ಹುಟ್ಟುತ್ತೆ. ಅವಳು ಹೇಳ್ತಾಳೆ, ಅಬ್ಬಾ, ಈ ಹಣ್ಣುಗಳೇ ಇಷ್ಟು ರುಚಿಕರವಾಗಿವೆ ಅಂದ್ರೆ ದಿನ ಇದನ್ನೇ ತಿನ್ನೋ ಆ ಕೋತಿಯ ಹೃದಯ ಅದೆಷ್ಟೊಂದು ಸಿಹಿಯಾಗಿರ್ಬೇಡ, ಹೇಗಾದ್ರೂ ಮಾಡಿ ಅದನ್ನ ನನಗೆ ತಂದುಕೊಡು, ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡ್ತಾಳೆ. ಈಗ ಮೊಸಳೆಯ ಪರಿಸ್ಥಿತಿ ನೋಡಿ. ಒಂದು ಕಡೆ ಆಪ್ತ ಸ್ನೇಹಿತ, ಇನ್ನೊಂದು ಕಡೆ ಪ್ರೀತಿಯ ಹೆಂಡ್ತಿಯ ಬೆದರಿಕೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಏಂತನ ನಿರ್ಧಾರ ತಗೊಳಕ್ ಸಾಧ್ಯ? ಕೊನೆಗೂ ಮೊಸಳೆ ತನ್ನ ಹೆಂಡತಿ ಮಾತಿಗೆ ಮಣೆ ಹಾಕುತ್ತೆ. ತನ್ನ ಮುಗ್ಧ ಸ್ನೇಹಿತನನ್ನ ಮೋಸದಿಂದ ಬಲೆಗೆ ಬಿಡಿಸೋಕೆ ಒಂದು ಪ್ಲಾನ್ ಮಾಡುತ್ತೆ. ಕೋತಿ ಹತ್ರ ಹೋಗಿ, ನನ್ನ ಹೆಂಡ್ತಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಬಾಳೆಹಣ್ಣಿನ ಬ್ರೆಡ್, ಕುಕೀಸ್ ಎಲ್ಲ ಮಾಡಿದಾಳೆ, ನಮ್ಮ ಮನೆಗೂಟಕ್ಕೆ ಬರ್ಬೇಕು ಅಂತ ಪ್ರೀತಿಯಿಂದ ಕರೆದುಬಿಡುತ್ತೆ. ಆ ಕೋತಿ ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಪಾರಾಯ್ತು ಅನ್ನೋದನ್ನ ನೋಡೋಣ ಬನ್ನಿ. ನದಿಯ ಮಧ್ಯೆ ಹೋಗ್ತಿದ್ದಾಗ ಕೋತಿ ಖುಷಿಯಿಂದ ಮಾತಾಡೋದನ್ನ ನೋಡಿ ಮೊಸಳೆಗೆ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಗುತ್ತೆ. ಅದಕ್ಕೆ ತಡ್ಕೊಳ್ಳೋಕಾಗ್ದೆ ಸತ್ಯನ ಬಾಯ್ಬಿಟ್ಬಿಡುತ್ತೆ. ಕಣೋ, ಒಂದ್ ವಿಷಯ ಹೇಳ್ಬೇಕು, ನನ್ನ ಹೆಂಡ್ತಿಗೆ ನಿನ್ನ ಹೃದಯ ತಿನ್ಬೇಕಂತೆ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ಅಂತ. ಈ ಶಾಕಿಂಗ್ ಸತ್ಯ ಕೇಳಿದ್ರೂ ಜಾಣ ಕೋತಿ ಒಂದು ಕ್ಷಣವೂ ಗಾಬರಿಯಾಗ್ಲಿಲ್ಲ. ತಕ್ಷಣ ಅದರ ತಲೆಯಲ್ಲಿ ಒಂದು ಸೂಪರ್ ಪ್ಲಾನ್ ರೆಡಿಯಾಯಿತು. ಮೊದಲು, ಅಯ್ಯಯ್ಯೋ, ನಾವು ಕೋತಿಗಳೆಲ್ಲ ನಮ್ಮ ಹೃದಯನ ಮರದ ಮೇಲೆ ಬಿಟ್ಟು ಬರ್ತೀವಿ ಕಣೋ, ಅದಲ್ಲಿ ಸೇಫ್ ಆಗಿರುತ್ತೆ ಅಂತ ಒಂದು ದೊಡ್ಡ ಸುಳ್ಳು ಮೇಡುತ್ತೆ. ಆಮೇಲೆ ಆ ಮೂರ್ಖ ಮೊಸಳೆಗೆ ನಡಿ ವಾಪಸ್ ಹೋಗಿ ಅದನ್ನ ತಗೊಂಡ್ಬರೋಣ ಅಂತ ನಂಬಿಸ್ಬಿಡುತ್ತೆ. ದಡ ತಲುಪಿದ್ದೆ ತಡ ಫುಲ್ ಸ್ಪೀಡಲ್ಲಿ ಮರ ಹತ್ತಿ ಸೇಫಾಗಿ ಕೂತ್ಬಿಡುತ್ತೆ. ಮರದ ಮೇಲಿಂದ ಆ ಕೋತಿ ಮೊಸಳೆಗೆ ಹೇಳಿದ ಮಾತುಗಳಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಅದು ಹೇಳುತ್ತೆ, ಲೇ ಮೂರ್ಖ, ಹೃದಯ ಇಲ್ದೆ ಯಾರಾದ್ರೂ ಬದುಕೋಕ್ಕಾಗುತ್ತಾ? ನಿನಗ್ ಕಷ್ಟ ಅಂತ ನಾನ್ ಫ್ರೆಂಡ್ ಆಗಿ ಹೆಲ್ಪ್ ಮಾಡಿದೆ, ಅದಕ್ಕೆ ನೀನು ತೀರ್ಸಿದ ಋಣ ಇದು ಅಲ್ವಾ ಅಂತ ಸರಿಯಾಗೇ ಬುದ್ಧಿ ಕಲ್ಸುತ್ತೆ. ಕೊನೆಗೆ ಏನಾಯ್ತು ಅಂತ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ. ಜಾಣ ಕೋತಿ ತನ್ನ ಪ್ರಾಣ ಉಳಿಸ್ಕೊಂಡಿದ್ದಲ್ಲದೆ ಬುದ್ಧಿವಂತಿಕೆ ದೊಡ್ಡ ಆಯುಧ ಅಂತ ಸಾಬೀತು ಮಾಡ್ತು. ಆದರೆ ಆ ಮೂರ್ಖ ಮೊಸಳೆ ತನ್ನ ಸ್ವಾರ್ಥದಿಂದಾಗಿ ಒಬ್ಬ ಒಳ್ಳೆ ಸ್ನೇಹಿತನನ್ನೂ ಕಳ್ಕೊಳ್ತು, ಸಿಹಿ ಹಣ್ಣುಗಳನ್ನೂ ಕಳ್ಕೊಳ್ತು, ಕೊನೆಗೆ ಒಂಟಿಯಾಗಿ ಉಳಿತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ನೀತಿ ಏನು? ತುಂಬಾ ಸಿಂಪಲ್. ನಮಗೆ ಸಹಾಯ ಮಾಡೋ ಸ್ನೇಹಿತರಿಗೆ ಯಾವತ್ತೂ ಮೋಸ ಮಾಡಬಾರದು. ನಾವು ಮೋಸ ಮಾಡಿದ್ರೆ ನಮ್ಮನ್ನ ನಿಜವಾಗ್ಲೂ ಇಷ್ಟಪಡೋ ಒಳ್ಳೆಯವರನ್ನೇ ನಾವು ಕಳ್ಕೋಬೇಕಾಗತ್ತೆ.